ಮದುವೆಯಾಯಿತು. ಶಿವಪುರ ಗ್ರಾಮವನ್ನ ಬಿಟ್ಟು ಹೊಂಟಾಳೆಂತ ತಿಳ್ಕೊಂಡು ಇಡೀ ಊರಾಗಿನ ಜನ ಕಣ್ಣೀರಿನ ಕಡಲೊಳಗ ಮುಳುಗಿದೆ. ಮಲ್ಲಮ್ಮ, ನಿನ್ನ ಮನೆಗೆ ಬಂದ್ರೆ ಎಷ್ಟು ಚಂದ ಹಿರಿಯರು ಮಾತುಗಳು ಹೇಳಿದಂತೆ ಮಾತುಗಳನ್ನ ನಮಗೆಲ್ಲ ತಿದ್ದುವಳಿಕೆಯ ನುಡಿಗಳನ್ನ ಹೇಳುತ್ತಿತ್ತು. ಮನೆಯೊಳಗ ನಾವು ಸಣ್ಣ ಹೆಣ್ಣು ಮಕ್ಕಳು ತಪ್ಪು ಮಾಡಿದರೆ ತಂದೆ ತಾಯಿ ಅಂದಾಗ ಇಂತಹ ಕೆಲಸಗಳನ್ನ ಮಾಡಿ, ನೇಮ ನಿತ್ಯಗಳನ್ನ ಮಾಡಿ ಮನೆಯೊಳಗ ತಂದೆ ತಾಯಿಯ ಹೆಸರು ತೆಗೆದುಕೊಂಡು ಬನ್ನಿ ಅಂತ ಹೇಳುತ್ತಿದ್ದಿ. ಮನೆಯೊಳಗೆ ಯಾರು ಹೇಳುವವರಿಲ್ಲಂದಾಗ ನಮಗ ಒಳ್ಳೆಯ ಸಾಂತ್ವನದ ನುಡಿಗಳನ್ನ ಹೇಳುತ್ತಿ. ಗೆಳತಿ ಗೆಳತಿ ಅಂತ ಗೆಳತಿಯರು ಸಹಿತವಾಗಿ ಕಣ್ಣೊಳಗೆ ಕಣ್ಣೀರು ತಂದಾರ. ಆ ಗೌರಮ್ಮ ಅಂತಾಳ, ನೋಡುವ, ಒಂದು ಹೆಣ್ಣಾಗಿ ಹುಟ್ಟಿ ಬಂದೀರೆಂದ ಬಳಿಕ ಇನ್ನೊಂದು ಮನೆಯನ್ನ ಬೆಳಗಲಿಕ್ಕೆ ಹೋಗಲೇಬೇಕಲ್ಲ. ಸಮಯ ಬಂದದೆ, ಕಣ್ಣೀರು ಕಣ್ಣಾಗ ಬರುತ್ತದೆ, ಮಗಳನ್ನ ಬಿಟ್ಟು ಇರ್ಲಿಕ್ಕಾಗೋದಿಲ್ಲ. ಆದರೂ ಸಹಿತವಾಗಿ ಭಗವಂತನ ಅಣತಿಯ ಪ್ರಕಾರವಾಗಿ ಗಂಡನ ಮನೆಗೆ ನಡೆಯುವುದಕ್ಕೆ ಮಗಳನ್ನ ನಡೆಸಿಕೊಳ್ಳಬೇಕು. ಇಬ್ಬರು ಆ ನಾಗರೆಡ್ಡಿಗೆ ಗೌರಮ್ಮನವರಿಗೆ ಅಷ್ಟು ದುಃಖ ಬಂದಾಗ, ಯಾವಾಗ ಇಂಥ ಒಂದು ದುಃಖ ಬಂತು, ಮಲ್ಲಮ್ಮ ಹೇಳ್ತಾಳ, ಅವ್ವ ಅಪ್ಪ ಇಷ್ಟು ದಿನ ಬೆಳೆಸಿದೇರಲ್ಲವ್ವ, ಈ ಮನೆಯೊಳಗೆ ಉಳಿದುಕೊಂಡರೆ ಜಗತ್ತು ಮೆಚ್ಚುವುದಿಲ್ಲ. ಈ ಜಗತ್ತು ಮೆಚ್ಚಬೇಕಾಗಿತ್ತು ಅಂದ್ರೆ ನಮ್ಮ ತವರ ಮನೆಯ ಊರಿನ ಹೆಸರು ಹುಟ್ಟಿಬೇಕಾಗಿತ್ತು ಅಂದ್ರೆ ಅದು ಗಂಡನ ಮನೆಗೆ ನಡೆಯಲಿಕ್ಕೆ ಹೋಗಲಿಲ್ಲ. ಆ ಗಂಡನ ಮನೆಯೊಳಗೆ ಯಾರು ಒಳ್ಳೆಯ ರೀತಿಯಿಂದ ನೀತಿವಂತರಾಗಿ ಈ ಶಿವಪುರ ಗ್ರಾಮದ ಹೆಸರನ್ನ ತೆಗೆದುಕೊಂಡು ಬಂದು ಜಗತ್ತಿಗೆ ನಿಮ್ಮ ಮನೆತನದ ಹೆಸರು ಹುಟ್ಟಿದವ ನೀರು ತಂದಿರುವ ಅಂತ ಮಲ್ಲಮ್ಮ ಹೇಳ್ತಾಳೆ. ಎಷ್ಟು ಆನಂದ ಇರ್ಲಿಕ್ಕಿಲ್ಲ. ಮಕ್ಕಳು ಇಂಥ ಮಾತುಗಳನ್ನು ಹೇಳಬೇಕು. ಗಂಡನ ಮನೆಗೆ ಹೋಗುವಂತ ಪ್ರಸಂಗದೊಳಗ ಇಂಥ ಮಾತುಗಳನ್ನು ಹೇಳಿದ್ರೆ ಹೆತ್ತ ತಂದೆ ತಾಯಿಗಳಿಗೆ ಬಹಳ ಖುಷಿ ಇರ್ತದೆ. ಅದು ಹೊರತು ಮಗಳ ಜೊತೆ ಮಾತನಾಡುವಂತ ಸಂದರ್ಭದೊಳಗ ತಿಳುವಳಿಕೆ ನುಡಿ ಮಗಳು ಮಲ್ಲಮ್ಮ ಹೆಂಗೆ ಹೇಳಿದಳು, ಲೌಕಿಕದೊಳಗ ನಾವೆಲ್ಲ ವಿಚಾರ ಮಾಡ್ತೀವಿ. ಮಕ್ಕಳಿಗೆ ನೀತಿ ಪಾಠವನ್ನ ಹೇಳುವಂತ ಸಂದರ್ಭದಲ್ಲಿ ದಾರಿ ತಪ್ಪಿ ಮಾತುಗಳನ್ನ ಹೇಳಿದರೆ ಲೌಕಿಕರ ಮಾತುಗಳು. ಸುಂದರವಾದ 4 ಜನ ಅಣ್ಣ ತಮ್ಮಂದಿರುವಂತ ಕುಟುಂಬ ಇತ್ತು. ಅಂತ ಮನೆಗೆ ಮಗಳನ್ನ ಕೊಟ್ಟಿದ್ರಿ ಅಂದಾಗ ಇಲ್ಲಿ ಮನೆಯೊಳಗ ತಾಯಿ ತಂದೆಗಳು ಏನ್ ಹೇಳ್ಬೇಕು ನೋಡವ, ತುಂಬಿದ ಕುಟುಂಬ ಅದಾನೆಂದು. ಈ ತುಂಬಿದ ಕುಟುಂಬವನ್ನ ಎಂದಿಗೂ ನೀವು ಹೊಡಿಲಿಕ್ಕೆ ಹೋಗಬೇಡ. ಹೊಡದಿ ಅಂತಂದ್ರ ಎಂತವರ ಮಗಳನ್ನ ಮಾಡಿಕೊಂಡು ಬಂದ್ವಿ, ಮಾಡಿಕೊಂಡು ಬಂದಿದ್ದಕ್ಕಾಗಿ ನಮ್ಮ ಮನೆ ಹೊಡಿತು ಅಂತ ಎಲ್ಲ ಕಡೆ ಬಿತ್ತಿ ಬಿತ್ತಿ ಹೇಳ್ತಾರೆ. ಇನ್ನ ನಾವು ಹೆತ್ತದಕ್ಕೆ ಕಣ್ಣೀರ್ ಹಾಕ್ಬೇಕಾಗುತ್ತದೆ. ಅದಕ್ಕೆ ಹೊಡಿಬೇಡ ಅಂತ ಹೇಳಬೇಕೆ ಹೊರತು ಯಾವ ಮಗಳು ಬಾಳ ಚಂದ ನಡೆದು ಕೊಟ್ಟಿ ಬರೋ ವರ್ಷ ಅನ್ನೋದ್ರೊಳಗ ಒಂದ್ 8-10 ಚೀಲ ಹೆಸರು ತರಬೇಕು ನೋಡು. ಚಂದ ಬೆಳೆದು 8-10 ಚೀಲ ಹೆಸರು ತರಬೇಕು ಬೇರೆ ಆಗಿ ಅಂತ ತಂದೆ ತಾಯಿಯರು ಚಂದ ಹೇಳಿದ್ರಿ ಅಂತಂದ್ರ ನಡೆಯಕ್ಕೆ ಹೋಗಿ ಒಂದು 6 ತಿಂಗಳು ನಡೆದಿದ್ದಲು. ನಡೆದ ಬಳಿಕ ಒಂದ್ 8 ಚೀಲ ಹೆಸರು ತವರು ಮನೆಗೆ ಹಾಕೊಂಬಂದು ತಾಯಿ ಮುಂದೆ ನಿಂತು ಹೇಳಿದ್ರಿ. ಏನಂತ ಹೇಳ್ಬೇಕು, ಮಗಳು ಯಾವ ಹಂದು ಚಂದ ಹೊಲದೊಳಗ ಬೆಳೆದು ಬೇರೆಯಾಗಿ ಹೆಸರು ತಗೊಂಬಂತ ಹೇಳಿದ್ದೆವ್ವ, ಚಂದ ನೀ ಬೆಳೆ ಅಂತ ಹೇಳಿಯಲ್ಲ, ಚಂದ ಬೆಳೆದ ಜೊತೆಯೊಳಗ ಒಂದ್ 4 ಜನ ಎಲ್ಲರೂ ಒಂದಿದ್ದು ಮನೆಯನ್ನ 4 ಮನೆ ಮಾಡಿಕೊಂಡು ನಿನಗೆ ಒಂದು 10 ಚೀಲ ಹೆಸರು ಬೆಳೆ ತಂದಿ ನೋಡಂದ್ರೆ ಏನ್ ಮಾಡ್ತೀರಮ್ಮ? ಚಪ್ಪಳೆ ಹಾಕತ್ರಿ ನದಕ್ಕೆ ನೀವು ಸಂತೋಷನ ನಿಮ್ಗೆ. ಮನೆ ಹೊಡೆದಾಳ್ರಿ ಮಗಳು, ಕೂಡಿಕೊಂಡು ಇರಂತ ಹೇಳ್ಬೇಕಿತ್ತು, ಮನೆ ಹೊಡೆದಾಳ. ಮನೆ ಹೊಡೆದ ಮಗಳಿಗೆ ಚಪ್ಪಳೆ ಹಾಕೋಂಗಾಗಿಲ್ರಿ, ಕಷ್ಟ ಆಗಿದೆ. ಯಾಕಂದ್ರ ಎಂತ ಮಗಳ ಮಾಡ್ಕೊಂಡು ಬಂದ್ವಿ ಅಂತ ಅಲ್ಲಿ ಹುಡುಗರು ತಂದೆ ತಾಯಿ ಕೊಡುತ್ತಾರೆ. ಎಂತ ಕಷ್ಟ ಪ್ರಸಂಗಗಳು ಬಂದರೂ ಸಹಿತವಾಗಿ ಗಂಡನ ಮನೆಯೊಳಗೆ ಹೊಂದಿಕೊಂಡು ಹೋಗುವಂತ ಯಾವ ತಂದೆ ತಾಯಿಗಳು ಹೇಳ್ತಾರೆ, ಅವರ ಹೆಣ್ಣು ಸಾರ್ಥಕವಾಗಿ ಬದುಕು ಕಟ್ಟಿಕೊಂಡಂತಾಗ್ತದೆ. ಇತ್ತ ಕಡೆ ಆ ಹೆಣ್ಣು ಸಹಿತವಾಗಿ ಗಂಡ ದಣಿದು ಬಂದಾಗ ಗಂಡನಿಗೆ ಆಸರೆಯಾಗಿ ಯಾವ ಹೆಣ್ಣು ನಡೆದುಕೊಂಡು ಹೋಗ್ತಾಳೆ ಅಲ್ಲಿ ದಾಂಪತ್ಯ ಸುಖಕರವಾಗಿರ್ತದೆ. ಗಂಡ ಹೊರಗೆ ಹೋಗಿ ದುಡಿದು ಬಂದಿರ್ತಾನೆ. ದುಡಿದು ಬಂದ ಗಂಡಗೆ ಏನ್ ಮಾಡ್ಬೇಕ್ರಿ, ಏನ್ ಕೇಳ್ಬೇಕ್ರಿ, ದುಡ್ಡು ಎಡತಂದೆ ಅಂತ ಕೇಳ್ಬೇಕನ? ಗಂಡ ದುಡಿದು ಬಂದನ್ರಿ ಮನೆಗೆ, ಏನ್ ಕೇಳ್ತೀರಮ್ಮ, ಇವತ್ತು ಎಟ್ಟ ದುಡ್ಡು ತಂದಿ, ಇವತ್ತು ಎಲ್ಲಿ ಹೋಗಿದ್ದೆ ಅಂತ ಕೇಳ್ತೀರೇನ? ಯಾವ ಹೆಣ್ಣು ಎಷ್ಟು ದುಡ್ಡು ತಂದಿ, ನೀ ಎಲ್ಲಿಗೆ ಹೋಗಿದ್ದೆ ಅಂತ ಯಾರು ಕೇಳ್ತಾರ ನೋಡ್ರಿ, ಪತ್ನಿಗಳಲ್ಲಿ 2 ಪ್ರಕಾರ.
ಪತ್ನಿಗಳಲ್ಲಿ ಎರಡು ಪ್ರಕಾರ. ಯಾಕಂದ್ರ ಒಬ್ರು ಪತ್ನಿ, ಒಬ್ರು ಇನ್ನೊಬ್ರು ಧರ್ಮ ಪತ್ನಿ. ಹೊರಗೆ ಹೋಗಿ ಎಲ್ಲಿಗೆ ಹೋಗಿದ್ದಿ, ಇವತ್ತು ಯಾಕೆ ಹಣ ದುಡಿದಿ, ಏನ್ ಮಾಡ್ಕೊಂಡು ಬಂದಿ ಅಂತ ಯಾವ ಹೆಣ್ಮಗಳು ಕೇಳ್ತಾಳ ನೋಡ್ರಿ, ಕೇವಲ ಪತ್ನಿಯ ಹೆಣ್ಮಗಳು, ಕೇವಲ ಪತ್ನಿ ಹೇಳ್ಕೊಂಡ್ ಬಂದಿರ್ತಾರೆ. ಯಾಕಂದ್ರೆ ಎಲ್ಲಿ ಹೋಗಿದ್ದಿ, ಎಲ್ಲಿ ಬಿಟ್ಟಿದ್ದಿ, ಏನೇನ್ ಕೆಲಸ ಮಾಡಿದಿ, ಇವತ್ತು ಎಷ್ಟು ಹಣ ತುಂಬ್ಕೊಂಬಂದಿ ಹಿಂಗ್ ಕೇಳ್ತಾರಲ್ಲ, ಕೇವಲ ಪತ್ನಿ. ಅದೇ ಧರ್ಮ ಪತ್ನಿಯ ಗುಣಗಳು ಹೆಂಗಿರ್ತಾವ ಅಂತಂದ್ರೆ ರೀ, ಬೆಳಗ್ಗಿಂದ ಸಾಯಂಕಾಲದವರೆಗೂ ಹೋಗಿರಿ, ಇವಾಗ ಮನೆಗೆ ಬಂದಿರಿ, ಈಗ ಊಟ ಮಾಡಿದ್ರಿಲ್ಲ, ಇವತ್ತು ತೊಂದರೆ ಆಯ್ತೇನು, ಇವತ್ತು ದಣಿವ ಆಯ್ತೇನು, ಇವತ್ತು ಕಷ್ಟ ಆಯ್ತೇನು, ಯಾವ ಹೆಣ್ಣು ಮಗಳು ಸಾಂತ್ವನದ ಜೊತೆಗೆ ಮಾತುಗಳನ್ನ ಹೇಳ್ತಾಳ ಆ ಹೆಣ್ಣು ಮಗಳು ಧರ್ಮ ಪತ್ನಿ ಅಂತ ತಿಳ್ಕೊಂಡಾಗ ಸಾರಿ ಸಾರಿ ಕಷ್ಟ. ಹಣವನ್ನ ನೋಡೋದಲ್ಲ, ನಿನ್ನ ಪತಿದೇವ ಊಟ ಮಾಡಿದ್ದಾನಿಲ್ಲ, ನಿನ್ನ ಪತಿದೇವನ ಎಲ್ಲಿದ್ದ, ಹೆಂಗಿದ್ದ, ಏನಾಯ್ತು, ಬೆಳಗ್ಗಿಂದ ಹೋದಿ, ನೀರಾರ ಕುಡುದಿಲ್ಲ ಅಂತ ಕೇಳ್ತಾರಲ್ಲ, ಇದು ಧರ್ಮ ಪತ್ನಿಯ ಲಕ್ಷಣಗಳು. ಯಾಕಂದ್ರೆ ಉದಾಹರಣೆ ಇನ್ನೊಂದು ಮಾತು ಹೇಳ್ಬೇಕಂದ್ರೆ ಬಸವಣ್ಣನವ್ರು ಹೇಳ್ತಾರೆ, ಬೆಳಗ್ಗಿಂದ ಸಾಯಂಕಾಲ ತಂದು ಇದೊಂದು ಮಾತು ಹೇಳ್ಬಿಡ್ತೀನಿ, ಯಾಕೆ ಅವ್ರ ಶಾಸ್ತ್ರಿಗಳು ಬಿಡೋರೆಲ್ಲ ಆಗಬಾರ್ದು. 9 ಗಂಟೆ 10 ನಿಮಿಷ ಆಗ್ಯದ. ಹೆಂಗೆ ಹೇಳ್ತಾನೆ ಅಂದ್ರೆ, ಒಬ್ಬ ಹೆಣ್ಣು ಮಗಳು ಕಟ್ಟಿ ಇರ್ತಾವ್ರಿ, ಊರಾಗ ಕಟ್ಟಿ ಸಾಯಿದೆ, ಎಲ್ಲರಿಗೂ ಕಟ್ಟಿಗಳು ಇದ್ದೇ ಇರ್ತಾವ, ಎಲ್ಲಾ ಊರೊಳಗೆ ಇರ್ತಾವ. ಹೊರಗೆ ಕೂತಿದ್ರು ಒಂದು ಈ ಕಡೆ 4 ಜನ, ಆ ಕಡೆ 4 ಜನ ಹೆಣ್ಮಕ್ಳು ಕೂತಿದ್ರಿ. ಹೆಣ್ಮಕ್ಳು ಮಾತಿಗೆ ಕೂತ್ರ ಅಂದ್ರೆ ರಟ್ಟ ಸಣ್ಣ ಮನ್ಯಾಗ ಹೋಗಂಗಿಲ್ಲ, ಹೋಗ್ತಾರ ಅಂದೇವ್ರಲ್ಲ, ಯವ್ವಾ ನನ್ನ ಗಂಡ, ಯವ್ವಾ ನನ್ನ ಗಂಡ ಬೆಳಗ್ಗೆ 4 ಗಂಟೆಗೆ ಕುಂಟಿಗೆ ಮಡ್ಲಿಕ್ಕೆ ಹೋಗ್ಯಾನವ್ವ, ನನ್ನ ಗಂಡ ಬರೋದ್ರೊಳಗ ರೊಟ್ಟಿ ಮಾಡಿ, ಪಲ್ಯ ಮಾಡಿ, ಹೆಸರುಬೇಳೆ ಪಾಯಸ ಮಾಡಿ, ಚಿತ್ರಾನ್ನ ಮಾಡಿ ನನ್ನ ಗಂಡಗವ್ವ ನಾ ಚಂದ ಉಣಿಸ್ಬೇಕು, ದಣಿದು ಬರುತ್ತಾನಂತ ಮಂದಿ ಮಾತಾಡ್ತಾಳೆ. ಹೆಣ್ಮಗಳು ಮಂದಿ ಜನಗಳ ಮುಂದೆ ಚಲೋ ಮಾತಾಡ್ತಾರೆ, ಯವ್ವ ಈಕಿ ಗಂಡನ ಬಗ್ಗೆ ಇಟ್ಟು ಮಾತಾಡ್ತಾಳ ಅಂದ್ರ ನಮ್ಮ ಮನ್ಯಾಗ ಶಾಸ್ತ್ರ ಅಂತಿರ್ತಾರ. ಆದ್ರ ಈ ಹೆಣ್ಮಗಳು ಹೇಳ್ಯಾರ ನೋಡ್ರಿ, ಒಂಚೂರು ಅಡಿಗೆ ಮಾಡೋ ಹೆಣ್ಣು ಮಗಳಲ್ಲ. ಏನಂತ ಗೊತ್ತಂದ್ರೆ ಬಸವಣ್ಣವ್ರು ಅದಕ್ಕೆ ಹೇಳ್ತಾರೆ, ಹಸಿದು ಬಂದ ಗಂಡಂಗೆ ಬಡವಾದನೆಂಬ ಸತಿಯ ಸ್ನೇಹದಂತೆ ಇದ್ದ ನಡಿಗಳು ಬಂಧುದ ಸವಿಗಳು ಹರಗಣನ ತರದಂತೆ ಹಕ್ಕಿ ಎನ್ನುವಂತ ಮಾತನ್ನ ಬಸವಣ್ಣನವರು ಬರೀತಾರೆ. ನನ್ನ ಗಂಡ ಹಸ್ತಾನ ಅಂತ ಹೇಳ್ತಾಳ ವಿನಃ ಒಂದು ತುತ್ತು ಊಟಕ್ಕೆ ಅನ್ನ ಬಡಿಸೋದಿಲ್ಲ, ಬಾಸಿದ ಬಂದಿರುವಂತ ಗಂಡನಿಗೆ ಉಣ ಬಡಿಸೋದಿಲ್ಲ. ಇಂಥ ಹೆಂಡತಿ ಬಿಟ್ಟು ಹಾಕಾದ ಮದುವೆ ಅಂತ ತಿಳ್ಕೊಂಡು ಮದುವೆ ಮಾಡಿಕೊಂಡ್ರೆ ಮದುವೆಯೊಳಗೆ ಯಾವುದೇ ಸುಖ ಇಲ್ಲ ಅಂತ ಇನ್ನೊಬ್ಬದ್ರ ಮುಂದೆ ಮಾತಾಡೋದ್ರೆ ಯಾವುದೇ ತಪ್ಪುಗಳಿಲ್ಲ. ತಪ್ಪದಂದ್ರೆ ಬಂಧುಗಳು ಮಾಡ್ತೀನಿ ಅಂತ ಒಂದು ತುತ್ತು ಅನ್ನ ಹಾಕಂಗಿಲ್ಲ. ಗಂಡ ಬಂದಾನ, ನನ್ನ ಮನೆತನವನ್ನ ಕಾಪಾಡ್ತಾನೆ, ನನ್ನ ಮನೆತನವನ್ನ ರಕ್ಷಣೆಯನ್ನ ಮಾಡ್ತಾನೆ, ನನ್ನ ಮನೆಗಾಗಿ ಹಾಗ ಲೀರಳೆನ್ನದೆ ಶ್ರಮಿಸ್ತಾನೆ. ಈ ಗಂಡನಿಗಾಗಿ ಮನೆಯೊಳಗೆ ಏನು ಬಂದ್ರು ಸಹಿತವಾಗಿ ಮನೆಯ ತಾಪತ್ರೆಗಳನ್ನ ಹೇಳಲಾರವಂಗೆ ನನ್ನ ಪತಿಯ ಜೊತೆ ಹೊಂದಿಕೊಂಡು ನಾನು ಸಹಿತವಾಗಿ ನೀತಿವಂತ ಹೆಣ್ಣು ಮಗಳಾಗಿ ಬದುಕನ್ನ ಕಳಿಬೇಕಂತ ತಿಳ್ಕೊಂಡು ಯಾವ ಹೆಣ್ಣು ಸಮರ್ಥನೆಯನ್ನು ಮಾಡ್ತಾಳೆ ಅಲ್ಲಿ ಬದುಕು ಸಾರ್ಥಕವಾಗಿರುವಂತ ಬದುಕಾಗ್ತದೆ. ಗಂಡ ಹೆಣ್ಣರ ಜೀವನ ಸುಖವಾಗಿರುವಂತ ಜೀವನ ಆಗ್ತದೆ ಎನ್ನುವಂತ ಮಾತನ್ನ ತಮಗೆಲ್ಲರಿಗೂ ತಿಳಿಯಪಡಿಸುತ್ತ ಇಲ್ಲಿ ಗೌರಮ್ಮ ನಾಗರಡಿಯರು ಸಹಿತವಾಗಿ ಮಲ್ಲಮಾಂಬೆಗೆ ತುಂಬಿದ ಸುಂದರವಾದ ಮಾತುಗಳನ್ನ ಪೇಳುತ್ತ ನಾಳೆಯ ದಿನ ಗಂಡನ ಮನೆಗೆ ಹೋಗುತ್ತಾಳೆ ಮಲ್ಲಮಾಂಬೆ.